ಮಡಿಕೇರಿಯ ಸ್ಟೋರಿ ಒಂದು ವಾರದಲ್ಲಿ ಆಗುತ್ತೆ. ಸಂಬಂಧಪಟ್ಟವರೆಲ್ಲರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಫಾಲೋಅಪ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಬೆಳ್ಳಾರಿ ಸ್ಟೋರಿ. ಬುಡಕಟ್ಟು ಮಕ್ಕಳ ಬದುಕು ಮೂರಾಬಟ್ಟೆಯಾಗಿದೆ. ಶಾಲೆ ಕುಸಿದು 6 ತಿಂಗಳಾದರೂ ಕೇಳೋರಿಲ್ಲ. ಬುಡಕಟ್ಟು ಮಕ್ಕಳ ಬದುಕು. ಅಧಿಕಾರಿಗಳು ಜಾಲಿ ಜಾಲಿ, ಶಾಲೆ ಖಾಲಿ ಖಾಲಿ, ಮಕ್ಕಳು ಯಾರು ಬುಡಕಟ್ಟು ಮಕ್ಕಳು. ದೊಡ್ಡವರ ಮಕ್ಕಳಾಗಿದ್ದಿದ್ರೆ ಅಬಾಬಾಬಾಬಾ, ಆ ಮಕ್ಕಳ ಹಕ್ಕು, ಆ ಹಕ್ಕು, ಈ ಹಕ್ಕು ಎಷ್ಟು ಜನ ಬರ್ತಾಯಿದ್ರು. ಬಡ ಮಕ್ಕಳು, ಅದು ಕೂಡ ಬುಡಕಟ್ಟು ಜನಾಂಗದ ಮಕ್ಕಳು ಶಾಲೆ ಬಿದ್ದಾಗ 6 ತಿಂಗಳು ಯಾರೂ ಇಲ್ಲ. ಈಗ ಮಕ್ಕಳ ಹಕ್ಕು ಆಯೋಗ ಯಾವುದೂ ಇಲ್ಲ. ಮಕ್ಕಳ ಹಕ್ಕು ಆಯೋಗ ಬರಬೇಕಿದ್ರ ಬಗ್ಗೆ, ಯಾಕಿದ್ರ ಬಗ್ಗೆ ಕೇಳಲ್ಲ? ನೋಡಿ, ಸರ್ಕಾರಿ ಶಾಲೆ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಪುಂಗೋದು ಬಿಟ್ಟು ಇನ್ನೇನು ಮಾಡಲ್ಲ. ಮೈ ಕೈಗೆ ಸಿಕ್ಕಿದ್ರೆ ಸಾಕು, ಸರ್ಕಾರಿ ಶಾಲೆ ಉಳಿಬೇಕು, ಕನ್ನಡ ಬೆಳಿಬೇಕು ಅಂತ ಪುಂಗೋದಷ್ಟೇ. ಆದರೆ ಸರ್ಕಾರಿ ಶಾಲೆಗಳ ಸ್ಥಿತಿ ಕೇಳಿದರೆ ರಕ್ತ ಕುದ್ಯತೆ. ಅದು ಕೂಡ ಬುಡಕಟ್ಟು ಜನಾಂಗದ ಮಕ್ಕಳು ಓದುವಂಥ ಶಾಲೆ ಹೆಂಗಿದೆ. 6 ತಿಂಗಳಾಗಿದೆ ಬಿದ್ದೋಗ್ಬಿಟ್ಟು, ಒಬ್ಬ ಬರಲಿಲ್ಲ ಅಲ್ಲಿ. ನೋಡಿ ಸ್ಟೋರಿ. ಬಳ್ಳಾರಿಯಲ್ಲೊಂದು ಕಿತ್ತೋದ್ ಶಾಲೆ. ಕುಸಿದ ಶಾಲೆ, ಕಂಗಾಲಾದ ಮಕ್ಕಳು. ಒಂದ್ ಕಡೆ ಕುಸಿದು ಬಿದ್ದಿರುವ ಶಾಲೆಯ ತಳಪಾಯ, ಮತ್ತೊಂದು ಕಡೆ ಕುಸಿದ ತಳಪಾಯಕ್ಕೆ ಧ್ವಂಸಗೊಂಡ ಕ್ಲಾಸ್ ರೂಮ್. ಕಟ್ಟಡ ಕುಸಿತದಿಂದ ಹಾಳಾಗಿರುವ ಮಕ್ಕಳ ಪಠ್ಯ ಪುಸ್ತಕಗಳು, ಡೆಸ್ಕ್ ಇಲ್ಲದೆ ನೆಲದ ಮೇಲೆ ಓದುತ್ತಿರೋ ಮಕ್ಕಳು. ಈ ರಕ್ತ ಕುದಿಯುವ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿಯ ಕುರುಗೋಡು ಪಟ್ಟಣದ ಹರಿಕೃಪಾ ಕಾಲೋನಿಯಲ್ಲಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 60ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಹಿಂದಿನ ಮಳೆಗಾಲದಲ್ಲಿ ಶಾಲೆಯ ತಡೆಗೋಡೆ, ತಳಪಾಯ ಕುಸಿದಿತ್ತು. ಇದರಿಂದ ಮಕ್ಕಳು ಶಾಲೆಗೆ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಈ ಬಗ್ಗೆ ಡಿಡಿಪಿಐ ಬಿಇಒಗೆ ಮನವಿ ಮಾಡಿದ್ರು, ಕ್ಯಾರೆ ಅಂತಿಲ್ವಂತೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು 1ರಿಂದ 5ನೇ ತರಗತಿಯವರೆಗೂ ಇದೆ ಸರ್. ಅಲ್ಲಿ 104 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಲೆಮಾರಿ ಜನಾಂಗ ಇರುವ ಮಕ್ಕಳಿರೋದ್ರಿಂದ ಇಲ್ಲಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಸರ್. ಹಾಗಾಗಿ ಬೇಗ ಇಲ್ಲಿ ನಮಗೆ ಕಟ್ಟಡವನ್ನು ಕಟ್ಟಿಕೊಟ್ಟು ಅವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣೀಭೂತ ಆಗಬೇಕಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊತಿದ್ದೀನಿ ಸರ್. ಈ ಹಿಂದೆ 160 ಮಕ್ಕಳಿದ್ದ ಶಾಲೆಯಲ್ಲಿ ಇದೀಗ ಅರ್ಧಕ್ಕರ್ಧ ಖಾಲಿ ಆಗ್ತಿದ್ದಾರೆ. ಯಾಕಂದ್ರೆ ಕಟ್ಟಡ ಕುಸಿತದಿಂದ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿಕೊಡೋದಕ್ಕೆ ಪೋಷಕರು ಹೆದರುತ್ತಿದ್ದಾರೆ. ಕೂಡಲೇ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಹೇಳಕ್ಕೆ ಬಯಸೋದೇನೆಂದರೆ, ಕೂಡಲೇ DMF ಫಂಡ್ನಲ್ಲಿ ಹಣ ಬಿಡುಗಡೆ ಮಾಡಬೇಕು. ಜಿಲ್ಲಾಡಳಿತವೇ ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಈಗೇನು ನಮಗೆ ನೀರು ನುಗ್ಗೋದಕ್ಕೆ ಕಾರಣ ಆಗಿದ್ದಾರೆ ಈ ಲೇಔಟ್ನವರು ವಿರುದ್ಧ ಕ್ರಮ ತಗೋಬೇಕು. ಮತ್ತು ಇಲ್ಲಿವರೆಗೆ ಏನು ಕೆಲಸ ಮಾಡದೆ ತಾಲೂಕಾಡಳಿತ ಸುಮ್ಮನೆ ಭರವಸೆಗಳನ್ನು ನೀಡಿದೆ. ಆ ಭರವಸೆ ನೀಡಿರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಕೂಡಲೇ ಈ ಶಾಲೆಯನ್ನು ಪುನರಾರಂಭ ಮಾಡೋದಕ್ಕೆ ಕೆಲಸ ಮಾಡ್ಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಸರ್. ಕೂಡಲೇ ಇದು ಕಾಮಗಾರಿ ಕೂಡಲೇ ಆಗಬೇಕು. ಯಾಕಂದರೆ 104 ಮಕ್ಕಳು ಸರ್ ತುಂಬ ಕಡು ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳು ಸರ್. ಭಿಕ್ಷಾಟನೆ ಮಕ್ಕಳಿಗೆ ಇರ್ತಕ್ಕಂಥ ಶಾಲೆ 2010ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಸರ್. ತುಂಬ ಒಂದು ಉನ್ನತವಾಗಿರ್ತಕ್ಕಂಥ ಒಳ್ಳೆ ಹೆಸರನ್ನು ಪಡೆದಿತ್ತು. ಆದರೆ ಯಾವುದೋ ಒಂದು ಪ್ರಕೃತಿ ವಿಕೋಪಕ್ಕೆ ಇದು ಆಗಿದೆ ಸರ್. ಅದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕಳಕಳಿಯ ಮನವಿ ಏನಂದರೆ ಸರ್, ಕೂಡಲೇ ಇದು ಡೆಮಾಲೇಷನ್ ಆಗಬೇಕು. ಯಾಕಂದರೆ ಇಲ್ಲಿ ಮಕ್ಕಳು ನಾವು ಶಾಲಾ ಅವಧಿ ನಂತರ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಸರ್. ಅವಾಗೇನಾದರೂ ಮತ್ತೆ ಅದು ಬಿಲ್ಡಿಂಗ್ ಕುಸಿದ್ರೆ ಅವಾಗ ಪ್ರಾಣಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಸರ್? ಸದ್ಯ ಈ ಶಾಲೆಗೆ ಬರೋ ಮಕ್ಕಳಿಗೆ ತಾತ್ಕಾಲಿಕವಾಗಿ ಪಕ್ಕದ PU ಕಾಲೇಜಿನ ಕೊಠಡಿಯಲ್ಲಿ ಪಾಠ ಮಾಡಲಾಗ್ತಾ ಇದೆ. ಏನೇ ಆಗಲಿ, ಬುಡಕಟ್ಟು ಮಕ್ಕಳಿಗೆ ಅಂತ ಕಟ್ಟಿಸಿದ ಶಾಲೆ ಅಧ್ವಾನವಾಗಿ 6 ತಿಂಗಳಾದರೂ ಅಧಿಕಾರಿಗಳು ಮಾತ್ರ ಗಡದ್ದ ನಿದ್ದೆಗೆ ಜಾರಿದ್ದಾರೆ. ಅಧಿಕಾರಿಗಳೇ, ನೀವು ನಿದ್ದೆಯಿಂದ ಎದ್ದೇಳದೆ ಇದ್ರೆ ಹೇಗೆ ಎಬ್ಬಿಸಬೇಕು ಅಂತ ಸೂಪರ್ 3ಗೆ ಚೆನ್ನಾಗೇ ಗೊತ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಯಾರೆಲ್ಲ ಹೇಳ? ಸಿದ್ಧಲಿಂಗಮೂರ್ತಿ BO ಎಲ್ಲಿದ್ದೀರಿ ಸ್ವಾಮಿ? ಬರ್ತೀರಾ ಅಥವಾ ಹೋಗ್ತಿರೋ ಮನೆಗೆ? ಮಾಡಿ ಇಲ್ಲ ನಡಿ ಅಷ್ಟೇ. ಪಾಪದ ಮಕ್ಕಳಿಗೆ ಯಾರು ಇಲ್ವೇನ್ರಿ? ಉಮಾದೇವಿ, DDPI ಮೇಡಮ್. ಪ್ರಶಾಂತ್ ಮಿಶ್ರಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು. JN ಗಣೇಶ್ ಶಾಸಕರು, ಯಾರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಫಸ್ಟ್ ಶಾಲೆ ಸರಿ ಮಾಡಿ, ಮಕ್ಕಳನ್ನ ಶಾಲೆ ಕಳಿಸಿ, ಆಮೇಲೆ ಹೇಳುವಂತೆ ಯಾರಾಗಬೇಕು ಅಂತೇಳಿ. ಆಮೇಲೆ ಜಮೀರ್ ಅಹಮದ್ ಖಾನ್ ಉಸ್ತುವಾರಿ ಸಚಿವರು ಆ್ಯಂಡ್ ಪ್ರಶಾಂತ್ ಮಿಶ್ರಾ ಜಿಲ್ಲಾಧಿಕಾರಿಗಳು, ಇವರ ಗಮನಕ್ಕೆ ಏನು ತರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಜಮೀರ್ ಅಹಮದ್ ಇರ್ಬೋದು ಅಥವಾ ಪ್ರಶಾಂತ್ ಮಿಶ್ರಾ ಇರ್ಬೋದು, ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. BO
ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತಿ ಅಂಡರಲ್ಲಿ ಬರುತ್ತೆ ರೀ ಶಾಲೆಗಳೆಲ್ಲ. ಸಿದ್ಧಲಿಂಗಮೂರ್ತಿ ಅವರಿದ್ದಾರೆ, BO ಸಿದ್ಧಲಿಂಗಮೂರ್ತಿ ಸರ್ ನಮಸ್ತೆ. ಸರ್ ನಮಸ್ತೆ ಸರ್ ನಮಸ್ತೆ ಸರ್. ಈ ಕುರುಗೋಡು ಪಟ್ಟಣದ ಹರಿಕೃಪಾ ಕಾಲೋನಿ ಶಾಲೆ ಇದೆಯಲ್ಲ, ಹೌದು ಸರ್. ನನಗೆ ಗೊತ್ತಾಗುತ್ತೆ ನಿಮ್ಗಳಿಗೂ ಕೂಡ ಅಷ್ಟು ಈಸಿಯಾಗಿ ದುಡ್ಡು ಗಿಡ್ಡು ಇರೋದಿಲ್ಲ, ಬಟ್ ಏನಾದರೂ ಮಾಡ್ಬೋದಾ, ಮಾಡಬೇಕಲ್ವ ಸರ್? ಸರ್ ನಾವು ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ನಾವು DMF ಅಡಿಯಲ್ಲಿ ಈಗಾಗಲೇ ಮಂಜೂರಾತಿ ಕೊಟ್ಟಿದ್ದಾರೆ ಸರ್. ಆಮೇಲೆ ಎಸ್ಟಿಮೇಟ್ ಆಗಿದೆ ಸರ್. ನಮ್ಮ ತಾಂತ್ರಿಕ ಅಭಿಯಂತರ ವಿಸಿಟ್ ಮಾಡಿ ಈಗ ಅದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಸರ್. ನಾವು ಶೀಘ್ರದಲ್ಲಿ ಅದು ಕಾಮಗಾರಿ ಕೈಗೆ ಬಹಳ ಬೇಗ ಆಗ್ಬೇಕು ಸಿದ್ಧಲಿಂಗಮೂರ್ತಿ ಅವರೇ, ಬಹಳ ಕಷ್ಟ ಆಗ್ತಾ ಇದೆ. ಇಲ್ಲ ಸರ್ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಮಕ್ಕಳಿಗೆ ಕೂಡ ತಾತ್ಕಾಲಿಕವಾಗಿ ಪಕ್ಕದಲ್ಲಿರುವ ಮಾಡ್ತಾ ಇದ್ದೀವಿ. ಒಪ್ಕೋತೀನಿ. ಥ್ಯಾಂಕ್ ಯು ಸಾಕು. ಇನ್ನು ಬಳ್ಳಾರಿಯ ಕುರುಗೋಡು ಪಟ್ಟಣದ ಹರಿಕೃಪಾ ಕಾಲೋನಿ ವೀಕ್ಷಕರೇ, ಬುಡಕಟ್ಟು ಮಕ್ಕಳಿರುವಂಥದ್ದು. ಇದು ಆಗೋದಕ್ಕೆ ಉಮಾದೇವರು ಕೂಡ ಮಾತಾಡ್ತಿದ್ದಾರೆ. ಓಕೆ ಫೈನ್, ಆಗುತ್ತೆ ಅದು. ನಾನು ಹೇಳ್ತಿರೋದು ಅಲ್ಲಿ ಲೋಕಲೈಟ್ಸ್ಗಳು ಯಾರಾದಿದೆ, ಏನಾದರೂ ಸಹಾಯ ಮಾಡೋಕ್ಕೆ ಬರ್ರಪ್ಪ. ಒಂದು ಶಾಲೆ, ಮತ್ತೊಂದು ಬೆಂಚು, ಕುರ್ಚು, ಮೇಜು, ನೀರು, ಟಿಫಿನ್ ಬಾಕ್ಸು, ಬ್ಯಾಗು, ಯಾಕೆ ನಿಮಗೆ ಇವರಿಗೆಲ್ಲ ಕೊಡಬೇಕು ಅಂತ ಅನಿಸೋದಿಲ್ಲ? ಯಾವ್ಯಾವುದಕ್ಕೆಲ್ಲ ಹಾಳು ಮಾಡ್ತಿರಲ್ಲ. ಒಂದು ಬರ್ತ್ಡೇ ಆಚರಣೆ ಮಾಡಿರಿ. ಒಂದು 60 ಮಕ್ಕಳಿದ್ದಾರೆ, ಊಟ ತೊಗೊಂಡೋಗ್ಬಿಡು, ಒಂದು ದಿವಸ ಊಟ ಕೊಡಿ. ಒಂದು 60 ಲಡ್ಡು ತೊಗೊಂಡೋಗಿ ಕೊಡಿ. ಎಲ್ಲರೂ ಮೊಟ್ಟೆ ತಿನ್ನೋರಾಗಿದ್ದರೆ ಒಂದು ಮೊಟ್ಟೆ ಬೇಯಿಸಿ ತೊಗೊಂಡೋಗಿ ಕೊಡಿ ಯಾವುದಾದ್ರೂ ಒಂದು ದಿವಸ ಬರ್ತ್ಡೇಗೆ, ಅಥವಾ ಬರ್ತ್ಡೇಗೆ ಒಂದು ಪೇಂಟಿಂಗ್ ಮಾಡಿಸಿ ಮಾಡ್ರಪ್ಪ. ಇಲ್ಲಾಂತಂದರೆ ಆಗಲ್ಲ, ಕರ್ನಾಟಕವೇ ಇರೋದಿಲ್ಲ. ಕಳಕಳಿಯ ಪ್ರಾರ್ಥನೆ. ಇದು ಇವತ್ತಿನ ಸೂಪರ್ 3. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಮಡಿಕೇರಿಯ ಸ್ಟೋರಿ ಒಂದು ವಾರದಲ್ಲಿ ಆಗುತ್ತೆ, ಸಂಬಂಧಪಟ್ಟವರೆಲ್ಲರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಫಾಲೋ ಅಪ್ ಮಾಡಿ ನಿಮ್ಗೆ ಕೊಡ್ತೀವಿ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಬೆಳ್ಳಾರಿ ಸ್ಟೋರಿ. ಬುಡಕಟ್ಟು ಮಕ್ಕಳ ಬದುಕು ಮೂರಾಬಟ್ಟೆಯಾಗಿದೆ. ಶಾಲೆ ಕುಸಿದು 6 ತಿಂಗಳಾದರೂ ಕೇಳೋರಿಲ್ಲ. ಛೇ. ಬುಡಕಟ್ಟು ಮಕ್ಕಳ ಬದುಕು. ಅಧಿಕಾರಿಗಳು ಜಾಲಿ, ಶಾಲೆ ಖಾಲಿ. ಮಕ್ಕಳು ಯಾರು? ಬುಡಕಟ್ಟು ಮಕ್ಕಳು. ದೊಡ್ಡವರ ಮಕ್ಕಳಾಗಿದ್ದಿದ್ರೆ ಅಬಾಬಾಬಾಬಾ, ಆ ಮಕ್ಕಳ ಹಕ್ಕು, ಆ ಹಕ್ಕು, ಈ ಹಕ್ಕು, ಎಷ್ಟು ಜನ ಬರ್ತಾಯಿದ್ರು. ಬಡ ಮಕ್ಕಳು, ಅದು ಕೂಡ ಬುಡಕಟ್ಟು ಜನಾಂಗದ ಮಕ್ಕಳು ಶಾಲೆ ಬಿದ್ದಾಗ 6 ತಿಂಗಳು ಯಾರೂ ಇಲ್ಲ. ಈಗ ಮಕ್ಕಳ ಹಕ್ಕು ಆಯೋಗ ಯಾವುದೂ ಇಲ್ಲ. ಮಕ್ಕಳ ಹಕ್ಕು ಆಯೋಗ ಬರಬೇಕಿದ್ರ ಬಗ್ಗೆ, ಯಾಕಿದ್ರ ಬಗ್ಗೆ ಕೇಳಲ್ಲ? ನೋಡಿ, ಸರ್ಕಾರಿ ಶಾಲೆ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಪುಂಗೋದು ಬಿಟ್ಟು ಇನ್ನೇನು ಮಾಡಲ್ಲ. ಕೈಗೆ ಸಿಕ್ಕಿದ್ರೆ ಸಾಕು, ಸರ್ಕಾರಿ ಶಾಲೆ ಉಳಿಬೇಕು, ಕನ್ನಡ ಬೆಳಿಬೇಕು ಅಂತ ಪುಂಗೋದಷ್ಟೇ. ಆದರೆ ಸರ್ಕಾರಿ ಶಾಲೆಗಳ ಸ್ಥಿತಿ ಕೇಳಿದರೆ ರಕ್ತ ಕುದ್ಯತೆ. ಅದು ಕೂಡ ಬುಡಕಟ್ಟು ಜನಾಂಗದ ಮಕ್ಕಳು ಓದುವಂಥ ಶಾಲೆ ಹೆಂಗಿದೆ. 6 ತಿಂಗಳಾಗಿದೆ ಬಿದ್ದೋಗ್ಬಿಟ್ಟು, ಒಬ್ಬ ಬರಲಿಲ್ಲ ಅಲ್ಲಿ. ನೋಡಿ ಸ್ಟೋರಿ. ಬಳ್ಳಾರಿಯಲ್ಲೊಂದು ಕಿತ್ತೋದ್ ಶಾಲೆ. ಕುಸಿದ ಶಾಲೆ, ಕಂಗಾಲಾದ ಮಕ್ಕಳು. ಒಂದ್ ಕಡೆ ಕುಸಿದು ಬಿದ್ದಿರುವ ಶಾಲೆಯ ತಳಪಾಯ, ಮತ್ತೊಂದು ಕಡೆ ಕುಸಿದ ತಳಪಾಯಕ್ಕೆ ಧ್ವಂಸಗೊಂಡ ಕ್ಲಾಸ್ ರೂಮ್. ಕಟ್ಟಡ ಕುಸಿತದಿಂದ ಹಾಳಾಗಿರುವ ಮಕ್ಕಳ ಪಠ್ಯ ಪುಸ್ತಕಗಳು, ಡೆಸ್ಕ್ ಇಲ್ಲದೆ ನೆಲದ ಮೇಲೆ ಓದುತ್ತಿರೋ ಮಕ್ಕಳು. ಈ ರಕ್ತ ಕುದಿಯುವ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿಯ ಕುರುಗೋಡು ಪಟ್ಟಣದ ಹರಿಕೃಪಾ ಕಾಲೋನಿಯಲ್ಲಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 60ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಹಿಂದಿನ ಮಳೆಗಾಲದಲ್ಲಿ ಶಾಲೆಯ ತಡೆಗೋಡೆ, ತಳಪಾಯ ಕುಸಿದಿತ್ತು. ಇದರಿಂದ ಮಕ್ಕಳು ಶಾಲೆಗೆ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಈ ಬಗ್ಗೆ DDPI BOಗೆ ಮನವಿ ಮಾಡಿದ್ರು, ಕ್ಯಾರೆ ಅಂತಿಲ್ವಂತೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು 1ರಿಂದ 5ನೇ ತರಗತಿಯವರೆಗೂ ಇದೆ ಸರ್. ಅಲ್ಲಿ 104 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಲೆಮಾರಿ ಜನಾಂಗ ಇರುವ ಮಕ್ಕಳಿರೋದ್ರಿಂದ ಇಲ್ಲಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಸರ್. ಹಾಗಾಗಿ ಬೇಗ ಇಲ್ಲಿ ನಮಗೆ ಕಟ್ಟಡವನ್ನು ಕಟ್ಟಿಕೊಟ್ಟು ಅವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣೀಭೂತ ಆಗಬೇಕಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊತಿದ್ದೀನಿ ಸರ್. ಈ ಹಿಂದೆ 160 ಮಕ್ಕಳಿದ್ದ ಶಾಲೆಯಲ್ಲಿ ಇದೀಗ ಅರ್ಧಕ್ಕರ್ಧ ಖಾಲಿ ಆಗ್ತಿದ್ದಾರೆ. ಯಾಕಂದ್ರೆ ಕಟ್ಟಡ ಕುಸಿತದಿಂದ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿಕೊಡೋದಕ್ಕೆ ಪೋಷಕರು ಹೆದರ್ತಿದ್ದಾರೆ. ಕೂಡಲೇ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಹೇಳಕ್ ಬಯಸೋದೇನೆಂದರೆ, ಕೂಡಲೇ DMF ಫಂಡ್ನಲ್ಲಿ ಹಣ ಬಿಡುಗಡೆ ಮಾಡಬೇಕು. ಜಿಲ್ಲಾಡಳಿತವೇ ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಈಗೇನು ನಮಗೆ ನೀರು ನುಗ್ಗೋದಕ್ಕೆ ಕಾರಣ ಆಗಿದ್ದಾರೆ ಈ ಲೇಔಟ್ನವರು ವಿರುದ್ಧ ಕ್ರಮ ತಗೋಬೇಕು. ಮತ್ತು ಇಲ್ಲಿವರೆಗೆ ಏನು ಕೆಲಸ ಮಾಡದೆ ತಾಲೂಕಾಡಳಿತ ಸುಮ್ಮನೆ ಭರವಸೆಗಳನ್ನು ನೀಡಿದೆ. ಆ ಭರವಸೆ ನೀಡಿರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಕೂಡಲೇ ಈ ಶಾಲೆಯನ್ನು ಪುನರಾರಂಭ ಮಾಡೋದಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಸರ್. ಕೂಡಲೇ ಇದು ಕಾಮಗಾರಿ ಕೂಡಲೇ ಆಗಬೇಕು. ಯಾಕಂದರೆ 104 ಮಕ್ಕಳು ಸರ್ ತುಂಬ ಕಡು ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳು ಸರ್. ಭಿಕ್ಷಾಟನೆ ಮಕ್ಕಳಿಗೆ ಇರ್ತಕ್ಕಂಥ ಶಾಲೆ 2010ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಸರ್. ತುಂಬ
ಒಂದು ಉನ್ನತವಾಗಿರ್ತಕ್ಕಂಥ ಒಳ್ಳೆ ಹೆಸರನ್ನು ಪಡೆದಿತ್ತು. ಆದರೆ ಯಾವುದೋ ಒಂದು ಪ್ರಕೃತಿ ವಿಕೋಪಕ್ಕೆ ಇದು ಆಗಿದೆ ಸರ್. ಅದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕಳಕಳಿಯ ಮನವಿ ಏನಂದರೆ ಸರ್, ಕೂಡಲೇ ಇದು ಡೆಮಾಲಿಷನ್ ಆಗಬೇಕು. ಯಾಕಂದರೆ ಇಲ್ಲಿ ಮಕ್ಕಳು ನಾವು ಶಾಲಾ ಅವಧಿ ನಂತರ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಸರ್. ಅವಾಗೇನಾದರೂ ಮತ್ತೆ ಅದು ಬಿಲ್ಡಿಂಗ್ ಕುಸಿದ್ರೆ ಅವಾಗ ಪ್ರಾಣಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಸರ್? ಸದ್ಯ ಈ ಶಾಲೆಗೆ ಬರೋ ಮಕ್ಕಳಿಗೆ ತಾತ್ಕಾಲಿಕವಾಗಿ ಪಕ್ಕದ PU ಕಾಲೇಜಿನ ಕೊಠಡಿಯಲ್ಲಿ ಪಾಠ ಮಾಡಲಾಗ್ತಾ ಇದೆ. ಏನೇ ಆಗಲಿ, ಬುಡಕಟ್ಟು ಮಕ್ಕಳಿಗೆ ಅಂತ ಕಟ್ಟಿಸಿದ ಶಾಲೆ ಅಧ್ವಾನವಾಗಿ 6 ತಿಂಗಳಾದರೂ ಅಧಿಕಾರಿಗಳು ಮಾತ್ರ ಗಡದ್ದ ನಿದ್ದೆಗೆ ಜಾರಿದ್ದಾರೆ. ಅಧಿಕಾರಿಗಳೇ, ನೀವು ನಿದ್ದೆಯಿಂದ ಎದ್ದೇಳದೇ ಇದ್ರೆ ಹೇಗೆ ಎಬ್ಬಿಸಬೇಕು ಅಂತ ಸೂಪರ್ 3ಗೆ ಚೆನ್ನಾಗೇ ಗೊತ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಯಾರೆಲ್ಲ ಹೇಳ? ಸಿದ್ಧಲಿಂಗಮೂರ್ತಿ BO, ಸಿದ್ಧಲಿಂಗಮೂರ್ತಿ BO ಎಲ್ಲಿದ್ದೀರಿ ಸ್ವಾಮಿ? ಬರ್ತೀರಾ ಅಥವಾ ಹೋಗ್ತಿರೋ ಮನೆಗೆ? ಮಾಡಿ ಇಲ್ಲ ನಡಿ ಅಷ್ಟೇ. ಪಾಪದ ಮಕ್ಕಳಿಗೆ ಯಾರು ಇಲ್ವೇನ್ರಿ? ಉಮಾದೇವಿ DDPI ಮೇಡಮ್, ಪ್ರಶಾಂತ್ ಮಿಶ್ರಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು. JN ಗಣೇಶ್ ಶಾಸಕರು, ಯಾರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಫಸ್ಟ್ ಶಾಲೆ ಸರಿ ಮಾಡಿ, ಮಕ್ಕಳನ್ನ ಶಾಲೆ ಕಳಿಸಿ, ಆಮೇಲೆ ಹೇಳುವಂತೆ ಯಾರಾಗಬೇಕು ಅಂತೇಳಿ. ಆಮೇಲೆ ಜಮೀರ್ ಅಹಮದ್ ಖಾನ್ ಉಸ್ತುವಾರಿ ಸಚಿವರು ಆ್ಯಂಡ್ ಪ್ರಶಾಂತ್ ಮಿಶ್ರಾ ಜಿಲ್ಲಾಧಿಕಾರಿಗಳು, ಇವರ ಗಮನಕ್ಕೆ ಏನು ತರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಜಮೀರ್ ಅಹಮದ್ ಇರ್ಬೋದು ಅಥವಾ ಪ್ರಶಾಂತ್ ಮಿಶ್ರಾ ಇರ್ಬೋದು, ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. BO, ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತಿ ಅಂಡರಲ್ಲಿ ಬರ್ತೀರಿ ಶಾಲೆಗಳೆಲ್ಲ. ಸಿದ್ಧಲಿಂಗಮೂರ್ತಿ ಅವರಿದ್ದಾರೆ BO. ಸಿದ್ಧಲಿಂಗಮೂರ್ತಿ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಈ ಕುರುಗೋಡು ಪಟ್ಟಣದ ಹರಿಕೃಪಾ ಕಾಲೋನಿ ಶಾಲೆ ಇದೆಯಲ್ಲ, ಹೌದು ಸರ್. ನನಗೆ ಗೊತ್ತಾಗುತ್ತೆ ನಿಮ್ಗಳಿಗೂ ಕೂಡ ಅಷ್ಟು ಈಸಿಯಾಗಿ ದುಡ್ಡು ಗಿಡ್ಡು ಇರೋದಿಲ್ಲ, ಬಟ್ ಏನಾದರೂ ಮಾಡ್ಬೋದಾ? ಮಾಡಬೇಕಲ್ವ ಸರ್? ಸರ್, ನಾವು ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ನಮ್ಮ DMF ಅಡಿಯಲ್ಲಿ ಈಗಾಗಲೇ ಮಂಜೂರಾತಿ ಕೊಟ್ಟಿದ್ದಾರೆ ಸರ್. ಆಮೇಲೆ ಎಸ್ಟಿಮೇಟ್ ಆಗಿದೆ ಸರ್. ನಮ್ಮ ತಾಂತ್ರಿಕ ಅಭಿಯಂತರ ವಿಸಿಟ್ ಮಾಡಿ ಈಗ ಅದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಸರ್. ನಾವು ಶೀಘ್ರದಲ್ಲಿ ಅದು ಕಾಮಗಾರಿ ಕೈಗೆತ್ತಿಕೊಂಡು ಬಹಳ ಬೇಗ ಆಗ್ಬೇಕು ಸಿದ್ಧಲಿಂಗಮೂರ್ತಿ ಅವರೇ, ಬಹಳ ಕಷ್ಟ ಆಗ್ತಾ ಇದೆ. ಇಲ್ಲ ಸರ್, ಮಾಡ್ತಾ ಇದ್ದೀವಿ ಸರ್. ಮಕ್ಕಳಿಗೆ ಕೂಡ ತಾತ್ಕಾಲಿಕವಾಗಿ ಪಕ್ಕದಲ್ಲಿರುವ ಮಾಡ್ತಾ ಇದ್ದೀವಿ. ಒಪ್ಕೋತೀನಿ. ಥ್ಯಾಂಕ್ ಯು. ಸಾಕು. ಇನ್ನು ಬಳ್ಳಾರಿಯ ಕುರುಗೋಡು ಪಟ್ಟಣದ ಹರಿಕೃಪಾ ಕಾಲೋನಿ ವೀಕ್ಷಕರೇ, ಬುಡಕಟ್ಟು ಮಕ್ಕಳಿರುವಂಥದ್ದು. ಇದು ಆಗೋದಕ್ಕೆ ಉಮಾದೇವಿಯವರು ಕೂಡ ಮಾತಾಡ್ತಿದ್ದಾರೆ. ಓಕೆ, ಫೈನ್, ಆಗುತ್ತೆ ಅದು. ನಾನು ಹೇಳ್ತಿರೋದು ಅಲ್ಲಿ ಲೋಕಲೈಟ್ಸ್ಗಳು ಯಾರಾದ್ರೂ ಏನಾದರೂ ಸಹಾಯ ಮಾಡೋಕ್ಕೆ ಬರ್ರಪ್ಪ. ಒಂದು ಶಾಲೆ, ಮತ್ತೊಂದು ಬೆಂಚು, ಕುರ್ಚು, ಮೇಜು, ನೀರು, ಟಿಫಿನ್ ಬಾಕ್ಸು, ಬ್ಯಾಗು, ಯಾಕೆ ನಿಮಗೆ ಇವರಿಗೆಲ್ಲ ಕೊಡಬೇಕು ಅಂತ ಅನಿಸೋದಿಲ್ಲ? ಯಾವ್ಯಾವುದಕ್ಕೆಲ್ಲ ಹಾಳು ಮಾಡ್ತಿರಲ್ಲ. ಒಂದು ಬರ್ತ್ಡೇ ಆಚರಣೆ ಮಾಡಿರಿ. ಒಂದು 60 ಮಕ್ಕಳಿದ್ದಾರೆ, ಊಟ ತೊಗೊಂಡೋಗ್ಬಿಡು, ಒಂದು ದಿವಸ ಊಟ ಕೊಡಿ. ಒಂದು 60 ಲಡ್ಡು ತೊಗೊಂಡೋಗಿ ಕೊಡಿ. ಎಲ್ಲರೂ ಮೊಟ್ಟೆ ತಿನ್ನೋರಾಗಿದ್ದರೆ ಒಂದು ಮೊಟ್ಟೆ ಬೇಯಿಸಿ ತೊಗೊಂಡೋಗಿ ಕೊಡಿ ಯಾವುದಾದ್ರೂ ಒಂದು ದಿವಸ ಬರ್ತ್ಡೇಗೆ, ಅಥವಾ ಬರ್ತ್ಡೇಗೆ ಒಂದು ಪೇಂಟಿಂಗ್ ಮಾಡಿಸಿ ಮಾಡ್ರಪ್ಪ. ಇಲ್ಲಾಂತಂದರೆ ಆಗಲ್ಲ. ಕರ್ನಾಟಕವೇ ಇರೋದಿಲ್ಲ. ಕಳಕಳಿಯ ಪ್ರಾರ್ಥನೆ ಇದು ಇವತ್ತಿನ